ನನ್ನ ಹೆಸರು ಗಂಗಾಧರ್ ಬಾಣರ್, ಸವಣೂರು ತಾಲೂಕು ಹೊಸನಹಳ್ಳಿ ಗ್ರಾಮದ ನಿವಾಸಿ. ಸವಣೂರು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಸಮಸ್ತ ಮತದಾರ ಬಾಂಧವರಲ್ಲಿ ನನ್ನದೊಂದು ವಿನಂತಿ, ಭಾರತೀಯ ಜನತಾ ಪಕ್ಷದ ಈ ಉಪಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನಿರಂತರ ಅಭಿವೃದ್ಧಿಯಿಂದ ಸಾಕಷ್ಟು ಒಂದಿಲ್ಲ ಒಂದು ಫಲಾನುಭವಿಗಳು ಪ್ರತಿಯೊಂದು ಮನೆಯಲ್ಲಿಯೂ ಸಿಗ್ತಾರೆ. ಸಾಕಷ್ಟು ಅಭಿವೃದ್ಧಿಯನ್ನೇ ಕ್ಷೇತ್ರ ಕಂಡಿದೆ. ಪಾಲಿಟೆಕ್ನಿಕ್ ಕಾಲೇಜ್ ಇರ್ಬೋದು, ನಮ್ಮ ಮೆಡಿಕಲ್ ಕಾಲೇಜ್ ಇರ್ಬೋದು, ಸವಣೂರು ಯೂನಿವರ್ಸಿಟಿ ಇರ್ಬೋದು, ಎಲ್ಲ ಶಾಲಾ ಕಾಲೇಜುಗಳು ಉನ್ನತೀಕರಣ ಆಗಿರ್ಬೋದು, ಎಲ್ಲ ಆಸ್ಪತ್ರೆಗಳು ಸಹಿತ ಮೇಲ್ದರ್ಜೆಗೇರಿಸಿರೋದು, ಎಲ್ಲ ಪ್ರಮುಖ ರಸ್ತೆಗಳ ಜೊತೆಗೆ ರೈತರ ಹೊಲಗಳಿಗೂ ಸಹಿತ ರಸ್ತೆಯನ್ನು ಮಾಡಿದಂಥ ಕೀರ್ತಿ ನಮ್ಮ ಬಸವರಾಜ ಬೊಮ್ಮಾಯಿ ಅವ್ರದ್ದು. ಅಭಿವೃದ್ಧಿ ಅಂದ್ರೇ ಬಸವರಾಜ ಬೊಮ್ಮಾಯಿ ಅವರು ಅಂದ್ರೇ ಅಭಿವೃದ್ಧಿ. ಅಂಥ ಕ್ಷೇತ್ರದ ಉಪಚುನಾವಣೆಯಲ್ಲಿ ಚುನಾವಣೆ ಬಂದಾಗ ಕಾಂಗ್ರೆಸ್ ಪಕ್ಷದವರು ಸಾಕಷ್ಟು ವಿಷಬೀಜಗಳನ್ನು ಬಿತ್ತಿ ಜಾತಿ ನಡುವೆ, ಅಣ್ಣ ತಮ್ಮರ ನಡುವೆ ವಿಷಬೀಜವನ್ನು ಬಿತ್ತಿ ಒಡೆಯಂಥ ಕೆಲಸನ ಮಾಡ್ತಾರೆ. ದಯವಿಟ್ಟು ಅಂಥ ಆಮಿಷಕ್ಕೆ ಏನು ಒಳಗಾಗದೇನೆ ಕ್ಷೇತ್ರದ ಮುಂದಿನ ಭವಿಷ್ಯದ ಸಲುವಾಗಿ, ನಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಸಲುವಾಗಿ ಬಸವರಾಜ ಬೊಮ್ಮಾಯಿ ಅವರ ಮಾರ್ಗದರ್ಶನದೊಳಗೆ ನಾನು ಒಬ್ಬ BJP ಅಭ್ಯರ್ಥಿಯಾಗಿ ಆಕಾಂಕ್ಷಿಯಾಗಿ ನಾನು ಈ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕಂತ ಬಯಸಿದ್ದೀನಿ. ಬಸವರಾಜ ಬೊಮ್ಮಾಯಿ ಅವರು ಯಾರಿಗೆ ಟಿಕೆಟ್ ಕೊಟ್ಟರು, ಹೈಕಮಾಂಡು ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ನಾವು ಪಕ್ಷದ ಸಿದ್ಧಾಂತದಡಿ, ಪಕ್ಷದ ಗೆಲುವಿಗಾಗಿ ಎಲ್ಲರೂ ಆಕಾಂಕ್ಷಿಗಳಾದಂಥವರು ಎಲ್ಲರೂ ಸೇರಿ ಪಕ್ಷದ ಯಾರಿಗೆ ಕೊಟ್ಟಲಿ ಟಿಕೆಟ್ನ ಅವ್ರು ಗೆಲ್ಸಂತ ಒಂದು ಗುರಿಯನ್ನು ಇಟ್ಕೊಂಡು ಒಳಗೊಂದು ಹೊರಗೊಂದು ಇಟ್ಕೊಳ್ಳೋದಾನೆ. ಹಾಗೇನಾದರೂ ನನಗೆ ಟಿಕೆಟ್ ಕೊಟ್ರೆ ನಾನು ಪಕ್ಷದಲ್ಲಿ ಇರ್ತೇನೆ, ಟಿಕೆಟ್ ಕೊಡ್ಲಿಕ್ಕಂದ್ರೆ ಪಕ್ಷೇತರ ಮಾಡ್ತೇನೆ ಅನ್ನೋಂಥ ವಿಚಾರ ಇದ್ದಂಥವ್ರು ಸಹಿತ ಈಗ ವಿಚಾರ ಮಾಡಿ ನೀವು ಪಕ್ಷೇತರನೇ ಮಾಡೋಕ್ಕಡ್ಡಿ ಇಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಎಲ್ಲರೂ ಹನಿ ಕುಡಿದ್ರೇ ಹಳ್ಳ. ಮುಂದೆ ಚುನಾವಣೆ ಘೋಷಣೆ ಆದಮೇಲೆ, ಟಿಕೆಟ್ ಘೋಷಣೆ ಆದಮೇಲೆ ಮುಂದೆ ವಿಚಾರ ಒಡೆಯೋದಕ್ಕಿಂತನೂ ಈಗ ನಿಮ್ಮ ದಾರಿಯನ್ನು ನೀವು ನೋಡಿಕೊಂಡು ಹೋಗೋಕ್ಕಡ್ಡಿ ಇಲ್ಲ. ಯಾಕಂದರೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ, ಕ್ಷೇತ್ರದ ಜನ ಮುಖ್ಯ, ಕ್ಷೇತ್ರದ ಹಿತಾಸಕ್ತಿ ಮುಖ್ಯ. ಆ ದೃಷ್ಟಿ ಇಟ್ಕೊಂಡು ನೀವೆಲ್ಲರೂ ಸೇರಿ ಮತದಾರ ಬಾಂಧವರಿಗೆ ವಿನಂತಿಯನ್ನು ಮಾಡಿಕೊಳ್ತೀನಿ. ಎಲ್ಲರೂ ಪಕ್ಷದ ಅಭ್ಯರ್ಥಿ ಯಾರೇ ಆದರೂ ಸಹಿತ ಕಮಲದ ಗುರುತಿಗೆ ಮತವನ್ನು ಹಾಕಿ ಮತ್ತೊಮ್ಮೆ ಪ್ರಚಂಡ ಬಹುಮತದಿಂದ ಆರಿಸ್ತರ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯನ್ನು ಕೇಳಿಕೊಳ್ತಾ ಇದ್ದೀನಿ.